ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪೊಲಿಟಿಯಲ್ಲಿ ಇವತ್ತು ನಾವು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಎಷ್ಟು ಪಾರ್ಟ್ ನೋಡಾಯಿತು ನಾವು ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿ. ಪಾರ್ಟ್ 1 ಅಂತಂದರೆ ಯಾವುದಕ್ಕೆ ಸಂಬಂಧಪಟ್ಟಿರೋದು, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4. ಪಾರ್ಟ್ 1ನಲ್ಲಿ ಆರ್ಟಿಕಲ್ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ, 2ಅಲ್ಲಿ ಎಲ್ಲಿ ತನಕ ಬರುತ್ತೆ, 3 ಅಂತಂದರೆ ಯಾವುದು, 4 ಅಂತಂದರೆ ಯಾವುದು, ಇದು ಎಲ್ಲ ಪಾರ್ಟ್ಗಳು, ಅದರ ಆರ್ಟಿಕಲ್ಲು ಮತ್ತು ಅದು ಸಬ್ಜೆಕ್ಟ್ ಯಾವ ಟಾಪಿಕ್ಗೆ ಸಂಬಂಧಪಟ್ಟಿರೋದು ತಕ್ಷಣ ನೆನಪಾಗದೇ ಇದ್ದರೆ ಮತ್ತೆ ರಿವಿಷನ್ ಮಾಡಬೇಕಾದ ಅವಶ್ಯಕತೆ ಇದೆ. ಫಂಡಮೆಂಟಲ್ ಡ್ಯೂಟೀಸ್ ಬರೋದು ಆರ್ಟಿಕಲ್ 51A ಪಾರ್ಟ್ 4A ಅಂಡರಲ್ಲಿ. ನೋಡಿ, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ನೋಡೋದಾದರೆ ಇದು ಆ್ಯಡ್ ಮಾಡಿರೋದು ಯಾವುದರಿಂದ, 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ 1976ಅಲ್ಲಿ. ನಾವು ಯಾವುದರಿಂದ ಇನ್ಸ್ಪೈರ್ ಆಗಿರೋದು, USSR. ಮೊದಲು USSR ಇತ್ತಲ್ವಾ, ಕಾನ್ಸ್ಟಿಟ್ಯೂಷನ್ ಆಫ್ ಅರ್ಸ್ಟ್ವೈಲ್ USSR. ಟೋಟಲ್ ಎಷ್ಟಿದೆ ಡ್ಯೂಟೀಸ್ಗಳು, 10 ಡ್ಯೂಟೀಸ್ಗಳಿತ್ತು 1976 ತನಕ. ಈಗ 2002ರ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಮೂಲಕ 11ನೇ ಸಹ ನಾವು ಆ್ಯಡ್ ಮಾಡಿದ್ದೇವೆ. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ 1950 ಕಂಟೇನ್ಡ್ ಫಂಡಮೆಂಟಲ್ ರೈಟ್ಸ್ ಬಟ್ ನಾಟ್ ಫಂಡಮೆಂಟಲ್ ಡ್ಯೂಟೀಸ್. ನೆನಪಿರಬೇಕು ನಿಮಗೆ, ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ 1950ರಲ್ಲಿ ನಾವು ಸಂವಿಧಾನವನ್ನು ಅಂಗೀಕರಿಸಿದ್ವಲ್ವಾ, ಆವಾಗ ಫಂಡಮೆಂಟಲ್ ರೈಟ್ಸ್ ಮಾತ್ರ ಇತ್ತು, ಫಂಡಮೆಂಟಲ್ ಡ್ಯೂಟೀಸ್ ಇರಲಿಲ್ಲ. ಹಾಗಾದರೆ ಆಮೇಲೆ ಯಾಕೆ ಆ್ಯಡ್ ಮಾಡಿದ್ರು, ವೈ ಫಂಡಮೆಂಟಲ್ ಡ್ಯೂಟೀಸ್ ವರ್ ಆ್ಯಡೆಡ್? ಯಾಕಂತಂದರೆ ಡ್ಯೂರಿಂಗ್ ಇಂಟರ್ನಲ್ ಎಮರ್ಜೆನ್ಸಿ 1975-77ನಲ್ಲಿ ಸಿವಿಕ್ ಡಿಸಿಪ್ಲಿನ್ ಕಡಿಮೆ ಆಗಿಬಿಡುತ್ತೆ ಮತ್ತು ಲಾ ಬಗ್ಗೆ ರೆಸ್ಪೆಕ್ಟ್ ಇರೋದಿಲ್ಲ ಅಂತ ಮುಖ್ಯವಾಗಿ ಆವಾಗ ಸರ್ಕಾರಕ್ಕೆ ಅನ್ನಿಸ್ಲಿಕ್ಕೆ ಶುರುವಾಯಿತು. ಆಮೇಲೆ ಸ್ವರ್ಣ ಸಿಂಗ್ ಕಮಿಟಿ 1976ಅಲ್ಲಿ ಫಂಡಮೆಂಟಲ್ ಡ್ಯೂಟೀಸನ್ನ ಆ್ಯಡ್ ಮಾಡಬೇಕು ಅಂತ ರೆಕಮೆಂಡ್ ಮಾಡುತ್ತೆ. ರೆಕಮೆಂಡೆಡ್ ದರ್ ಇನ್ಕ್ಲೂಷನ್. ಐಡಿಯಾ ಏನು, ರೈಟ್ಸ್ ವಿತೌಟ್ ಡ್ಯೂಟೀಸ್ ಲೀಡ್ ಟು ಅನಾರ್ಕಿ, ಡ್ಯೂಟೀಸ್ ವಿತೌಟ್ ರೈಟ್ಸ್ ಲೀಡ್ ಟು ಅಥಾರಿಟೇರಿಯನಿಸಮ್. ಈ ಒಂದು ಸೆಂಟೆನ್ಸ್ ಬಹಳ ಇಂಪಾರ್ಟೆಂಟು. ಇದನ್ನು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೇನೆ. ಇಂತಹ ಟರ್ಮ್ಗಳು, ಇಂತಹ ಒಂದು ಸೆಂಟೆನ್ಸು ಎಸ್ಸೆಯಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಈ ಒಂದು ಸೆಂಟೆನ್ಸನ್ನು ಅರ್ಥ ಮಾಡಿಕೊಂಡು ಇದ್ರ ಮೇಲೆ ಅಟ್ಲೀಸ್ಟ್ ಒಂದು 2-3 ಪೇಜ್ ಆದರೂ ಒಂದು ಎಸ್ಸೆ ಬರೀರಿ, ನೋಡೋಣ. ರೈಟ್ಸ್ ವಿತೌಟ್ ಡ್ಯೂಟೀಸ್ ಲೀಡ್ ಟು ಅನಾರ್ಕಿ, ಡ್ಯೂಟೀಸ್ ವಿತೌಟ್ ರೈಟ್ಸ್ ಲೀಡ್ ಟು ಅಥಾರಿಟೇರಿಯನಿಸಮ್. ಏನಿರಬಹುದು, ಪ್ರತಿ ಶಬ್ದವನ್ನು ಅರ್ಥ ಮಾಡ್ಕೊಳ್ಳಿ, ಮೊದಲು ಹುಡುಕಿ ಏನು ಹೇಳುತ್ತೆ ಅಂತ. ಹಾಗಂತ ಎಲ್ಲ ಇಂಟರ್ನೆಟ್ಟಲ್ಲಿ ಕಾಪಿ ಮಾಡಿ ತುಂಬ ಜನ ಮಾಡೋದನ್ನು ನೋಡ್ತಾ ಇರ್ತೇನೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದು AI ಇಂದ ಕಾಪಿ ಮಾಡಿ ಬರೆದಿರೋದು ಅಂತ. ಅಂಥ ಎಸ್ಸೆಯಿಂದ, ಅಂಥ ಪಾಯಿಂಟ್ಗಳಿಂದ ಯಾವುದೇ ಯೂಸ್ ಇಲ್ಲ. ನಿಮ್ಗೆ ಎಕ್ಸಾಮ್ನಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದಾಗ ಅದು ರಿಯಾಲಿಟಿ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಯಾವುದೇ AI ಬಳಸದೆ ಶಬ್ದಗಳನ್ನು, ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿ ಮೊದಲು. ಅರ್ಥ ಮಾಡಿಕೊಂಡು ನಿಮ್ಗೇನು ಅನಿಸುತ್ತೆ, ಇಷ್ಟು ದಿನ ಏನೇನು ಓದಿದ್ದೀರಲ್ವ, ಅದರ ಆಧಾರದ ಮೇಲೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ, ನಿಮ್ಮದೇ ಆದಂಥ ಓನ್ ವರ್ಡ್ಸಲ್ಲಿ. ಯಾರ ಎಕ್ಸ್ಟರ್ನಲ್ ಹೆಲ್ಪ್ ಬೇಡ, ಪರೀಕ್ಷೆಯಲ್ಲೂ ಯಾರು ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ. ಹಾಗಾಗಿ ರೈಟ್ಸ್ ವಿತೌಟ್ ಡ್ಯೂಟೀಸ್ ಲೀಡ್ ಟು ಅನಾರ್ಕಿ, ಡ್ಯೂಟೀಸ್ ವಿತೌಟ್ ರೈಟ್ ಲೀಡ್ ಟು ಅಥಾರಿಟೇರಿಯನಿಸಮ್. ಇದರ ಬಗ್ಗೆ ಒಂದು 2-3 ಪೇಜಸ್ ಎಸ್ಸೆ ಬರೀರಿ, ನೋಡೋಣ. ಇನ್ನು ಇದರಲ್ಲಿ ಲಕ್ಷ್ಮೀಕಾಂತ್ ಬುಕ್ಕನ್ನು ಓದ್ಕೊಳ್ಳಿ ಈ ಒಂದು ವಿಡಿಯೋ ಆದಮೇಲೆ. ಈ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇಂಪಾರ್ಟೆಂಟು, ಇದನ್ನು ಬರ್ಕೊಂಡ್ರೂ ಆಗುತ್ತೆ. ಮತ್ತು ಇದಾದಮೇಲೆ ಎಲ್ಲ ಡ್ಯೂಟಿಗಳು ನಿಮ್ಮದೇ ಆದ ಹ್ಯಾಂಡ್ ರಿಟನ್ ನೋಟ್ಸಲ್ಲಿ ಇರಬೇಕು. ಬೇರೆದೆಲ್ಲ ನಾನು ಲಾಸ್ಟಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಆ್ಯಡ್ ಮಾಡಿದ್ದೇನೆ, ಅಲ್ಲಿ ನೀವು ರಿವೈಸ್ ಮಾಡ್ಬೋದು. ಆವಾಗ ಮೇಜರ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಪ್ರತಿಯೊಂದೂ ಬರ್ಕೋಬೇಕು ಅಂತ ಇಲ್ಲ, ಜಸ್ಟ್ ಕೇಳಿಸ್ಕೊಳ್ಳಿ. ಈಗ ಇನ್ನು ನೇಚರ್ ಆ್ಯಂಡ್ ಫೀಚರ್ಸ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್. ನೇಚರ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದ್ರದ್ದು, ನಾನ್ ಜಸ್ಟಿಸಿಯೇಬಲ್. ಮೊದಲು ಯಾವುದು ನಾನ್ ಜಸ್ಟಿಸಿಯೇಬಲ್ ಅಂತ ಬಂದಿತ್ತು, ಇದಕ್ಕಿಂತ ಮೊದಲು ಲಾಸ್ಟ್ ಪಾರ್ಟು. ಕ್ಯಾನಾಟ್ ಬಿ ಡೈರೆಕ್ಟ್ಲಿ ಎನ್ಫೋರ್ಸ್ಡ್ ಬೈ ಕೋರ್ಟ್ಸ್ ಮೂಲಕ ಎನ್ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಅಪ್ಲಿಕೇಬಲ್ ಓನ್ಲಿ ಟು ಸಿಟಿಸನ್ಸ್. ಫಂಡಮೆಂಟಲ್ ಡ್ಯೂಟೀಸು ಅಪ್ಲೈ ಆಗೋದು ಯಾರಿಗೆ, ಸಿಟಿಸನ್ಸಿಗೆ ಮಾತ್ರ, ಫಾರಿನರ್ಗಳಿಗೆ ಅಪ್ಲೈ ಆಗೋದಿಲ್ಲ. ಮತ್ತು ಮಾರಲ್ ಇದೆ, ಸಿವಿಕ್ ಡ್ಯೂಟೀಸ್ಗಳು ಇದೆ, ನೈತಿಕವಾಗಿಯೂ ಸಹ ನಮಗೆ ಡ್ಯೂಟಿಗಳಿದೆ. ಅದೇ ರೀತಿ ನಾಗರಿಕರಾಗಿ, ಸಮಾಜದ ಒಂದು ಭಾಗವಾಗಿ ನಮಗೆ ಕರ್ತವ್ಯಗಳಿದೆ. ಆ್ಯಂಡ್ ನೋ ಡೈರೆಕ್ಟ್ ಪನಿಷ್ಮೆಂಟ್ ಅನ್ಲೆಸ್ ಲಾ ಇಸ್ ಮೇಡ್ ಬೈ ಪಾರ್ಲಿಮೆಂಟ್. ಅರ್ಥ ಏನು, ಒಂದು ಫಂಡಮೆಂಟಲ್ ಡ್ಯೂಟಿಯ ಕುರಿತು ಪಾರ್ಲಿಮೆಂಟೇ ಯಾವುದೋ ಒಂದು ಲಾ ಮಾಡಿದರೆ, ಆಗ ಲಾವನ್ನು ನೀವು ಉಲ್ಲಂಘನೆ ಮಾಡಿದರೆ ಅದಕ್ಕೆ ಪನಿಷ್ಮೆಂಟ್ ಇದೆ. ಆದರೆ ಅದರ್ವೈಸ್ ಒಂದು ವೇಳೆ ಯಾವುದೇ ಲಾ ಇಲ್ಲ ಅಂತಂದರೆ ಅದಕ್ಕೆ ಡೈರೆಕ್ಟ್ ಪನಿಷ್ಮೆಂಟ್ ಇಲ್ಲ.
ಅರ್ಥ ಆಯ್ತಾ? ಪಾರ್ಲಿಮೆಂಟ್ ಒಂದು ಲಾ ಮಾಡಿದೆ, ಲಾನ ಉಲ್ಲಂಘನೆ ಮಾಡಿದರೆ ನಿಮಗೆ ಪನಿಷ್ಮೆಂಟ್ ಇರುತ್ತೆ. ಫಂಡಮೆಂಟಲ್ ಡ್ಯೂಟೀಸ್ಗೆ ಸಂಬಂಧಪಟ್ಟಂಥ ಲಾ ಇದೆ, ಒಂದು ಲಾನ ಉಲ್ಲಂಘಿಸಿದ್ರೆ ಪನಿಷ್ಮೆಂಟ್ ಇದೆ, ಲಾ ಇಲ್ಲ ಅಂತಂದರೆ ಡೈರೆಕ್ಟ್ ಪನಿಷ್ಮೆಂಟ್ ಇಲ್ಲ. ಹಾಗಂತ ಪನಿಷ್ಮೆಂಟ್ ಇಲ್ಲ ಅಂತ ಡ್ಯೂಟಿಗಳನ್ನು ಮಾಡದೇ ಇರಲಿಕ್ಕಾಗತ್ತಾ? ಆಗೋದಿಲ್ಲ. ಅದು ನಮ್ಮ ಜವಾಬ್ದಾರಿ. ಲೈಕ್ DPSP ಬಟ್ ಮೆಂಟ್ ಫಾರ್ ಸಿಟಿಸನ್ಸ್ ನಾಟ್ ಸ್ಟೇಟ್. DPSP ಅಂತಂದರೆ ಏನು ಹೇಳಿ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಸ್ಟೇಟಿಗೋಸ್ಕರ ಇರೋದು. ಅದರ ಫಂಡಮೆಂಟಲ್ ಡ್ಯೂಟೀಸ್ ಇರೋದು ಯಾರಿಗೆ? ಸಿಟಿಸನ್ಸಿಗೆ. ಪಾರ್ಲಿಮೆಂಟ್ ಕ್ಯಾನ್ ಎನ್ಫೋರ್ಸ್ ದೆಮ್ ಥ್ರೂ ಸೂಟೇಬಲ್ ಲೆಜಿಸ್ಲೇಷನ್ ಮೂಲಕ, ಕಾನೂನುಗಳನ್ನು ಕಾಯ್ದೆಗಳನ್ನು ತರೋದ್ರ ಮೂಲಕ ಪಾರ್ಲಿಮೆಂಟ್ ಇದನ್ನು ಎನ್ಫೋರ್ಸ್ ಮಾಡಬಹುದು. ಹಾಗಾದರೆ ಯಾವ್ಯಾವುದು ಫಂಡಮೆಂಟಲ್ ಡ್ಯೂಟೀಸ್ ಇದೆ? ಮೀನಿಂಗು ಎಕ್ಸಾಂಪಲ್ 2 ಕೊಡ್ತಾ ಹೋಗಿದ್ದೇನೆ, ಈಸಿ ಇದೆ. ಅಬೈಡ್ ಬೈ ದಿ ಕಾನ್ಸ್ಟಿಟ್ಯೂಷನ್, ರೆಸ್ಪೆಕ್ಟ್ ಇಟ್ಸ್ ಐಡಿಯಲ್ಸ್, ಇನ್ಸ್ಟಿಟ್ಯೂಷನ್ಸ್, ಫ್ಲಾಗ್ಸ್, ಆ್ಯಂಥಮ್. ಸಂವಿಧಾನವನ್ನು ಗೌರವಿಸೋದು, ಅದಕ್ಕೆ ನಾವು ಬದ್ಧರಾಗಿರೋದು, ಐಡಿಯಲ್ಸ್ಗಳು ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟ. ನಾನು ಇಲ್ಲಿ ಜಸ್ಟು ಅದರ ಐಡಿಯಾವನ್ನು ಕೊಟ್ಟಿದ್ದೇನೆ, ನೀವು ಕಂಪ್ಲೀಟ್ ಸೆಂಟೆನ್ಸನ್ನು ಬರೆದಿಟ್ಕೋಬೇಕು. ಲಕ್ಷ್ಮೀಕಾಂತಲ್ಲಿ ಕಂಪ್ಲೀಟ್ ಆಗಿದೆ, ಆ ಎಲ್ಲ ಡ್ಯೂಟಿಗಳನ್ನು ನಿಮ್ಮದೇ ಆದಂತಹ ಹ್ಯಾಂಡ್ ರಿಟನ್ ನೋಟ್ಸಲ್ಲಿ ಇರಬೇಕದು. ಹಾಗಾಗಿ ನಾವೇನು ಮಾಡಬೇಕು? ಒಬ್ಬ ನಾಗರಿಕರಾಗಿ ಸಂವಿಧಾನ ಇರಬಹುದು, ಅದರ ಜೊತೆ ನಮ್ಮ ದೇಶದ ಆದರ್ಶಗಳು, ಸಂಸ್ಥೆಗಳು, ಫ್ಲ್ಯಾಗ್, ಆ್ಯಂಥಮ್ ಇದನ್ನೆಲ್ಲ ಗೌರವಿಸಬೇಕು. ಸಿಟಿಸನ್ಸ್ ಮಸ್ಟ್ ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್. ಅಂತಂದರೆ ಏನು ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಅಂತಂದರೆ? ಈಗ ಪಾರ್ಲಿಮೆಂಟು ಮತ್ತು ಜುಡಿಷಿಯರಿ, ಬ್ಯೂರೋಕ್ರಾಟ್ಸ್, ಹೀಗೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಹೇಳ್ತೀವಿ. ಲೆಜಿಸ್ಲೇಚರು, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಆ ಇನ್ಸ್ಟಿಟ್ಯೂಷನ್ಗಳಿಗೆ ಗೌರವ ಸಲ್ಲಿಸಬೇಕಾಗತ್ತೆ. ನ್ಯಾಷನಲ್ ಸಿಂಬಲ್ಸ್ಗಳನ್ನು ಸಹ ನಾವು ಮುಖ್ಯವಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಅದಕ್ಕೆ ಯಾವುದೇ ಧಕ್ಕೆ ತರೋ ರೀತಿ ನಡ್ಕೋಬಾರ್ದು. ಉದಾಹರಣೆಗೆ ಸ್ಟ್ಯಾಂಡಿಂಗ್ ಫಾರ್ ದಿ ನ್ಯಾಷನಲ್ ಆ್ಯಂಥಮ್ ಅಲ್ವಾ? ರಾಷ್ಟ್ರಗೀತೆ ಹೇಳಬೇಕಾದ್ರೆ ಅದಕ್ಕೆ ಎದ್ದು ನಿಂತು ಗೌರವ ಸೂಚಿಸೋದು. ನಾಟ್ ಇನ್ಸಲ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ಕೋರ್ಟ್ಸ್ ಆನ್ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಕೋರ್ಟ್ ಬಗ್ಗೆ, ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಡಬಾರ್ದು, ಪೋಸ್ಟ್ ಮಾಡಬಾರ್ದು. ಇನ್ನು 2ನೇದು, ಚೆರಿಶ್ ದಿ ನೋಬಲ್ ಐಡಿಯಲ್ಸ್ ಆಫ್ ದಿ ಫ್ರೀಡಮ್ ಸ್ಟ್ರಗಲ್. ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವಂಥ ಒಂದು ಮಹತ್ವದ ಘಟನೆ ನಿಮ್ಗೆ ಗೊತ್ತಿದೆ. ಆ ಒಂದು ಸ್ವಾತಂತ್ರ್ಯ ಸಿಗಬೇಕು ಅಂತಂದರೆ ಅದು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಅದಕ್ಕೆ ಹೋರಾಟ ಮಾಡಿದ್ದಾರೆ ಅನ್ನೋದನ್ನು ನಾವು ಕೇಳ್ತಾ ಬಂದಿದ್ದೇವೆ. ಹಾಗಾಗಿ ರೆಸ್ಪೆಕ್ಟ್ ವ್ಯಾಲ್ಯೂಸ್ ಲೈಕ್ ಸ್ಯಾಕ್ರಿಫೈಸ್, ಯುನಿಟಿ, ನಾನ್ ವೈಲೆನ್ಸ್, ಪ್ಯಾಟ್ರಿಯಾಟಿಸಮ್, ಇಂಥ ಎಲ್ಲ ಮೌಲ್ಯಗಳಿಗೆ ನಾವು ಗೌರವ ಕೊಡಬೇಕು. ರಿಮೆಂಬರಿಂಗ್ ಆ್ಯಂಡ್ ಆನರಿಂಗ್ ಫ್ರೀಡಮ್ ಫೈಟರ್ಸ್, ನಾಟ್ ಗ್ಲೋರಿಫೈಯಿಂಗ್ ಕಲೋನಿಯಲ್ ಆಪರೇಷನ್ ಅಲ್ವಾ? ನಮ್ಮ ಮೇಲೆ ದಬ್ಬಾಳಿಕೆಗಳಾಗ್ತಾ ಇದೆ, ಬ್ರಿಟಿಷರು ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ. ಹೌದು, ಅದೆಲ್ಲ ಒಂದು ಕಡೆ ಇದೆ. ಆದರೆ ಅದನ್ನೆಲ್ಲ ಮೀರಿ ಹೋರಾಟವನ್ನು ಮಾಡಿದಾರಲ್ವ, ಅವರ ಹೋರಾಟವನ್ನು, ಅವರ ತ್ಯಾಗ ಬಲಿದಾನಗಳನ್ನು ನೆನಪು ಮಾಡಿಕೊಳ್ಳೋದು, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋದು, ಮುಂದಿನ ಜನಾಂಗಕ್ಕೂ ಅದರ ಮಹತ್ವವನ್ನು ತಿಳಿಸ್ಕೊಡೋದು. ಅಪ್ಹೋಲ್ಡ್ ಆ್ಯಂಡ್ ಪ್ರೊಟೆಕ್ಟ್ ದಿ ಸಾವರಾನಿಟಿ, ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಅಂತಂದರೆ ಏನು? ನಮ್ಮ ದೇಶದ ಸಾವರಾನಿಟಿ, ಸಾರ್ವಭೌಮತೆ, ಏಕತೆ, ಸಮಗ್ರತೆ, ಅದಕ್ಕೆ ಧಕ್ಕೆ ಬರುವಂಥ ಯಾವುದೇ ಕೆಲಸವನ್ನು ಮಾಡಬಾರ್ದು. ನೋ ಆ್ಯಕ್ಟಿವಿಟಿ ಶುಡ್ ವೀಕನ್ ಇಂಡಿಯಾಸ್ ಇಂಡಿಪೆಂಡೆನ್ಸ್, ಟೆರಿಟೋರಿಯಲ್ ಇಂಟಿಗ್ರಿಟಿ ಆರ್ ಯುನಿಟಿ. ನಮ್ಮ ದೇಶದ ಯುನಿಟಿ, ಇಂಟಿಗ್ರಿಟಿ ಅಥವಾ ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವಂಥದ್ದು ಯಾವುದೇ ಆ್ಯಕ್ಟಿವಿಟಿ ನಾವು ಮಾಡಬಾರ್ದು. ಉದಾಹರಣೆಗೆ ಅಪೋಸಿಂಗ್ ಸಪ್ರೇಟಿಸ್ಟ್ ಮೂಮೆಂಟ್ ಅಲ್ವಾ? ಕೆಲವು ಸಂಘಟನೆಗಳಿರ್ಬೋದು ಅಥವಾ ಕೆಲವು ದುಷ್ಕರ್ಮಿಗಳು ದೇಶವನ್ನು ಒಡೆಯುವ ಹುನ್ನಾರದಲ್ಲಿರ್ತಾರೆ, ಅಂಥವರಿಗೆ ಬೆಂಬಲ ಕೊಡದೆ ಅವರನ್ನು ಅಪೋಸ್ ಮಾಡೋದು. ರಿಜೆಕ್ಟಿಂಗ್ ಕಾಲ್ಸ್ ಫಾರ್ ವೈಲೆನ್ಸ್ ಆರ್ ಸೆಸೆಷನ್, ದೇಶವನ್ನು ಇಬ್ಬಾಗ ಮಾಡೋದು, ರಾಜ್ಯದಿಂದ ಸಪ್ರೇಟ್ ಆಗಿ ಉಳಿಯೋದು. ಇಂತಹ ಒಂದು ಕರೆ ಕೊಟ್ಟಾಗ, ಯಾರಾದರೂ ನಿಮ್ಮ ಬಗ್ಗೆ ಆ ಥರ ಪ್ರಚೋದನಕಾರಿಯಾಗಿ ಹೇಳ್ತಾ ಇದ್ದಾಗ ಅದನ್ನು ರಿಜೆಕ್ಟ್ ಮಾಡೋದು. ಇನ್ನು ಡಿಫೆಂಡ್ ದ ಕಂಟ್ರಿ ಆ್ಯಂಡ್ ರೆಂಡರ್ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ಡ್ ಅಪಾನ್. ದೇಶ ಬಹಳ ಗಂಭೀರ ಪರಿಸ್ಥಿತಿಯಲ್ಲಿದೆ, ನಿಮ್ಮ ಅವಶ್ಯಕತೆ ದೇಶಕ್ಕಿದೆ ಅಂತಂದರೆ ಆವಾಗ ದೇಶವನ್ನು ಡಿಫೆಂಡ್ ಮಾಡೋದು, ರಾಷ್ಟ್ರೀಯ ಸೇವೆಗೆ ನಮ್ಮನ್ನು ಅರ್ಪಿಸ್ಕೊಳ್ಳೋದು, ಅದು ಸಹ ನಮ್ಮ ಡ್ಯೂಟಿನೇ. ಸಿಟಿಸನ್ಸ್ ಮಸ್ಟ್ ಸಪೋರ್ಟ್ ನ್ಯಾಷನಲ್ ಡಿಫೆನ್ಸ್ ಇನ್ ಟೈಮ್ಸ್ ಆಫ್ ನೀಡ್. ಅವಶ್ಯಕತೆ, ಅನಿವಾರ್ಯತೆ ಇದೆ ಅಂತಂದರೆ ಸದಾ ಸಿದ್ಧ ದೇಶ ಸೇವೆಗೆ ಅಂತ ಹೇಳಲಿಕ್ಕೆ ನಾವು ತಯಾರಿರಬೇಕು. ಜಾಯಿಂಟ್ ಆರ್ಮ್ಡ್ ಫೋರ್ಸಸ್ ಅಥವಾ ಜಾಯ್ನಿಂಗ್ ಆರ್ಮ್ಡ್ ಫೋರ್ಸಸ್ಸು, ಕೋಆಪರೇಟಿಂಗ್ ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸೀಸ್ ಅಲ್ವಾ? ಆರ್ಮಿ ಫೋರ್ಸಿಗೆ ಜಾಯ್ನ್ ಆಗೋದಿರ್ಬೋದು, ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ಸಹಕರಿಸೋದಿರ್ಬೋದು, ಅದೆಲ್ಲ ಇದರ ಅಂಡರಲ್ಲಿ ಬರುತ್ತೆ. ಇನ್ನು ಪ್ರಮೋಟ್ ಹಾರ್ಮನಿ ಆ್ಯಂಡ್ ಕಾಮನ್ ಬ್ರದರ್ಹುಡ್, ರಿನೌನ್ಸ್ ಪ್ರಾಕ್ಟೀಸಸ್ ಡೆರೋಗೇಟರಿ ಟು ವುಮೆನ್. ಭ್ರಾತೃತ್ವದ ಭಾವನೆ, ನಮ್ಮಲ್ಲಿ ಎಷ್ಟು ಜಾತಿಗಳಿದೆ, ಎಷ್ಟು ಧರ್ಮಗಳಿದೆ, ಎಷ್ಟು ಲ್ಯಾಂಗ್ವೇಜ್ ಇದೆ,
ಕಾಸ್ಟು ತುಂಬ ಇದೆ ಅಲ್ವಾ, ಎಷ್ಟೆಷ್ಟೋ ವೈವಿಧ್ಯತೆಗಳನ್ನು ಒಳಗೊಂಡಂತಹ ದೊಡ್ಡ ದೇಶ ನಮ್ಮದು. ಬ್ರದರ್ಹುಡ್ ಇಲ್ಲ ಅಂತಂದರೆ, ಭ್ರಾತೃತ್ವದ ಭಾವನೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರನ್ನ ನಾವು ಬೇರೆಯ ಧರ್ಮ ಜಾತಿಯಿಂದ ಗುರುತಿಸಲಿಕ್ಕೆ ಪ್ರಾರಂಭಿಸಿದರೆ ಅದರಿಂದ ಸಂಘರ್ಷಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಮೊದಲು ಹಾರ್ಮನಿ ಮತ್ತು ಕಾಮನ್ ಬ್ರದರ್ಹುಡನ್ನು ನಾವು ಪ್ರಮೋಟ್ ಮಾಡಬೇಕು. ಅದ್ರ ಜೊತೆ ಮಹಿಳೆಯ ಘನತೆಗೆ ಧಕ್ಕೆ ತರುವಂಥ ಯಾವುದೇ ಕೆಲಸವನ್ನು ಮಾಡಬಾರ್ದು. ಅಂಥ ಎಲ್ಲ ಕೃತ್ಯಗಳನ್ನು ತ್ಯಜಿಸಬೇಕಾಗತ್ತೆ, ಅದನ್ನು ಕೈಗೆತ್ಕೊಳ್ಬಾರ್ದು. ಎನ್ಕರೇಜ್ ಸೋಷಿಯಲ್ ಯುನಿಟಿ ಆ್ಯಂಡ್ ಜೆಂಡರ್ ಡಿಗ್ನಿಟಿ. ಸೋಷಿಯಲ್ ಆಗಿ ಯುನಿಟಿ ಇರಬೇಕು, ಜೆಂಡರ್ ಡಿಗ್ನಿಟಿ ಸಹ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಬರೀ ವಿಮೆನ್ ಮಾತ್ರ ಅಲ್ಲ, ಅದು ಯಾವುದೇ ಒಂದು ಟ್ರಾನ್ಸ್ಜೆಂಡರ್ ಪೀಪಲ್ ಆಗಿರಬಹುದು, LGBTQ+ ಕಮ್ಯುನಿಟಿ ಆಗಿರಬಹುದು. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಕಾಸ್ಟಿಸಮ್, ಕಮ್ಯುನಲ್ ಹೇಟ್ರೆಡ್, ಡೌರಿ, ಡೊಮೆಸ್ಟಿಕ್ ವೈಲೆನ್ಸ್ ಇದೆಲ್ಲವನ್ನು ಅಪೋಸ್ ಮಾಡೋದು, ಆ ಕೃತ್ಯಗಳನ್ನು ಮಾಡದೇ ಇರೋದು ಸಹ ನಮ್ಮ ಕರ್ತವ್ಯ. ಇನ್ನು ವ್ಯಾಲ್ಯೂ ಆ್ಯಂಡ್ ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಇಂಡಿಯಾಸ್ ಕಾಂಪೋಸಿಟ್ ಕಲ್ಚರ್. ನಮ್ಮ ದೇಶದ ಅದ್ಭುತವಾದ ಪಾರಂಪರಿಕ ಸಂಪತ್ತಿದೆ, ಎಷ್ಟೋ ಒಳ್ಳೊಳ್ಳೆ ಆಚರಣೆಗಳಿದೆ. ನಮ್ಮ ಐತಿಹಾಸಿಕ ಘಟನೆಗಳು, ಚರಿತ್ರೆ ಇದೆಲ್ಲವನ್ನು ನೋಡಿದಾಗ ಎಷ್ಟೆಷ್ಟು ಶ್ರೀಮಂತವಾದಂಥ ದೇಶ ನಮ್ಮದು, ಎಷ್ಟೆಷ್ಟು ವಿಷಯಗಳಲ್ಲಿ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆ ಕಲ್ಚರಲ್ ಡೈವರ್ಸಿಟಿ, ಶೇರ್ಡ್ ಟ್ರೆಡಿಷನನ್ನು ಪ್ರೊಟೆಕ್ಟ್ ಮಾಡೋದು ನಮ್ಮ ಕರ್ತವ್ಯ. ಮಾನ್ಯುಮೆಂಟ್ಸ್ಗಳಿರುತ್ತೆ, ಸ್ಮಾರಕಗಳಿರುತ್ತೆ, ಪ್ರಿಸರ್ವ್ ಮಾಡೋದು. ರೆಸ್ಪೆಕ್ಟಿಂಗ್ ಆಲ್ ರಿಲಿಜನ್, ಎಲ್ಲ ರಿಲಿಜನ್ಗಳನ್ನು ಗೌರವಿಸೋದು. ಲ್ಯಾಂಗ್ವೇಜು, ಟ್ರೆಡಿಷನ್ನು ಎಲ್ಲರನ್ನ ಸಮಾನವಾಗಿ ಪರಿಗಣಿಸೋದು, ಅದು ನಮ್ಮ ಕರ್ತವ್ಯ. ಇನ್ನು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವೈರ್ಮೆಂಟ್, ಶೋ ಕಂಪ್ಯಾಷನ್ ಫಾರ್ ಲಿವಿಂಗ್ ಕ್ರೀಚರ್ಸ್. ನೋಡಿ, ನಮ್ಮ ಸಂವಿಧಾನ ಅಥವಾ ಈ ಫಂಡಮೆಂಟಲ್ ಡ್ಯೂಟೀಸು ಎಷ್ಟು ದೊಡ್ಡ ಮಟ್ಟದ ವ್ಯಾಪ್ತಿಯನ್ನು ಹೊಂದಿದೆ ಅಂತ ನೋಡ್ತಾ ಹೋಗಿ. ನಾವು ವಸುದೈವ ಕುಟುಂಬಕಂ ಅಂತ ಸಹ ಹೇಳ್ತೇವೆ, ಅದರ ಜೊತೆ ಜಗತ್ತೇ ನಮ್ಮ ಕುಟುಂಬ ಅಂತ ಹೇಳ್ತೀವಲ್ವ. ಅದೇ ರೀತಿ ನಾವು ಬೇರೆಯವರನ್ನ ಸಪರೇಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ವಿವೇಕಾನಂದರು ಪಾರ್ಲಿಮೆಂಟ್ ಆಫ್ ರಿಲಿಜನ್ ಧರ್ಮ ಸಮ್ಮೇಳನಕ್ಕೆ ಹೋಗಿ ಭಾಷಣ ಮಾಡಿದ್ದು ನಿಮ್ಗೆ ಗೊತ್ತಿರಬಹುದು. ಅಲ್ಲಿ ಅವರು 2 ಟರ್ಮನ್ನು ಯೂಸ್ ಮಾಡ್ತಾರೆ, ಯೂನಿವರ್ಸಲ್ ಟಾಲರೆನ್ಸ್, ಯೂನಿವರ್ಸಲ್ ಎಕ್ಸೆಪ್ಟೆನ್ಸ್ ಅಂತ. ಯೂನಿವರ್ಸಲ್ ಟಾಲರೆನ್ಸ್ ಅಂತಂದರೆ ಸಹಿಷ್ಣುಗಳಾಗಿರೋದು ಅಲ್ವಾ, ಬೇರೆ ಸಹಿಷ್ಣುತೆ ಇರಬೇಕು ನಮ್ಮಲ್ಲಿ. ಆದರೆ ಯೂನಿವರ್ಸಲ್ ಎಕ್ಸೆಪ್ಟೆನ್ಸ್ ಅಂತಂದರೆ ಬೇರೆಯವ್ರನ್ನ ಸಹಿಸ್ಕೊಳ್ಳೋದು ಮಾತ್ರ ಅಲ್ಲ, ಅವರನ್ನು ನಮ್ಮವರಂತ ಒಪ್ಕೊಳ್ಳೋದು. ಬರೀ ಮನುಷ್ಯರಿಗೆ ಮಾತ್ರ ಸಂಬಂಧಪಟ್ಟಿರೋದಲ್ಲ, ಇದು ಪರಿಸರ ಪ್ರಾಣಿಗಳಿಗೂ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ನೋಡಿ, ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವೈರ್ಮೆಂಟ್, ನೈಸರ್ಗಿಕ ಪರಿಸರವನ್ನು ಪ್ರೊಟೆಕ್ಟ್ ಮಾಡೋದು, ಇಂಪ್ರೂವ್ ಮಾಡೋದು. ಶೋ ಕಂಪ್ಯಾಷನ್ ಫಾರ್ ಲಿವಿಂಗ್ ಕ್ರೀಚರ್ಸ್, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ. ಕಂಪ್ಯಾಷನ್, ಕರುಣೆ, ದಯೆ, ಸಹಾನುಭೂತಿ ಪ್ರತಿಯೊಬ್ಬ ಜೀವಿಗಳ ಮೇಲೂ ನಮಗಿರಬೇಕು. ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಂಡ್ ಕೈಂಡ್ನೆಸ್ ಟು ಎನಿಮಲ್ಸ್, ಅದು ಮೇನ್ ಐಡಿಯಾ ಇದು. ಪೊಲ್ಯೂಷನ್ ಅವಾಯ್ಡ್ ಮಾಡೋದಿರಬಹುದು, ಫಾರೆಸ್ಟ್ ವೈಲ್ಡ್ ಲೈಫನ್ನು ಪ್ರೊಟೆಕ್ಟ್ ಮಾಡೋದು, ಎನಿಮಲ್ ಕ್ರುಯಲ್ಟಿಯನ್ನು ಅಪೋಸ್ ಮಾಡೋದು, ಇದೆಲ್ಲ ಇದರಲ್ಲಿ ಬರುತ್ತೆ. ಕೆಲವರಿಗೆ ಹಾಗಾದರೆ ಈಗ ಪ್ರಾಣಿಗಳನ್ನು ಆಹಾರಕ್ಕೋಸ್ಕರ ಬಳಸ್ತಾರಲ್ವಾ, ಕಡಿತಾರಲ್ವಾ, ಹಾಗೆ ಅಂತ ಅನಿಸ್ಬಹುದು. ನೋಡಿ, ಆಹಾರಕ್ಕೆ ಬಳಸೋದು ಬೇರೆ, ಆದರೆ ಬೇರೆ ಬೇರೆ ಧಾರ್ಮಿಕ ಆಚರಣೆ ಅಥವಾ ಮನೋರಂಜನೆಗೋಸ್ಕರ ಪ್ರಾಣಿಗಳನ್ನು ಹಿಂಸೆ ಮಾಡೋದು ತಪ್ಪು ಅಲ್ವಾ. ಹಾಗಾಗಿ ಆಹಾರ ಎಷ್ಟು ಬೇಕೋ ಅಷ್ಟು ಒಂದು ಲಿಮಿಟಲ್ಲಿದ್ದಾಗ ಅದು ಓಕೆ. ಅದು ಬಿಟ್ಟು ಎಕ್ಸ್ಟ್ರಾ ನಮ್ಮ ಒಂದು ದುರುದ್ದೇಶಕ್ಕೋಸ್ಕರ, ಮನೋರಂಜನೆಗೋಸ್ಕರ, ಬೇರೆ ಯಾವುದೋ ಉದ್ದೇಶಕ್ಕೋಸ್ಕರ ಪ್ರಾಣಿಗಳನ್ನು, ಪರಿಸರವನ್ನು ಹಾನಿ ಮಾಡೋದು, ಅದಕ್ಕೆ ತೊಂದರೆ ಕೊಡೋದು ತಪ್ಪು. ಡೆವಲಪ್ ಸೈಂಟಿಫಿಕ್ ಟೆಂಪರ್, ಹ್ಯುಮ್ಯಾನಿಸಮ್ ಆ್ಯಂಡ್ ಸ್ಪಿರಿಟ್ ಆಫ್ ಇನ್ಕ್ವೈರಿ ಆ್ಯಂಡ್ ರಿಫಾರ್ಮ್. ಸೈಂಟಿಫಿಕ್ ಟೆಂಪರ್, ವೈಜ್ಞಾನಿಕ ಮನೋಭಾವ ಅಂತ ಕರಿತೇವೆ. ಇದ್ರ ಬಗ್ಗೆ ಕ್ವಶನ್ ಆ್ಯಂಡ್ ಆನ್ಸರ್ ಇದೆ, ಅದರಲ್ಲಿ ತುಂಬ ಚೆನ್ನಾಗಿ ಮತ್ತೆ ಹೇಳ್ತಾ ಹೋಗ್ತೇನೆ. ಇದರಲ್ಲಿ ಮೊದಲು ಫೋಕಸ್ ಮಾಡೋದು ನೋಡಿ, ಸೈಂಟಿಫಿಕ್ ಟೆಂಪರ್, ವೈಜ್ಞಾನಿಕ ಮನೋಭಾವ ಇರಬೇಕು. ರ್ಯಾಷನಲ್ ಥಿಂಕಿಂಗ್ ಅಂತ ಕರಿತೇವೆ. ರ್ಯಾಷನಲ್ ಥಿಂಕಿಂಗ್ ಅಂತಂದರೆ ಎಲ್ಲರನ್ನೂ ವಿರೋಧಿಸ್ತಾ ಇರೋದಾ, ಯಾರು ಏನೇ ಹೇಳಿದ್ರು ಇಲ್ಲ 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 ನಂದು ಬೇರೆಯೇ ಒಂದು ಪಾಯಿಂಟ್ ಇದೆ, ವ್ಯೂ ಪಾಯಿಂಟ್, ತರ್ಕ ಮಾಡ್ತಾ ಇರೋದು. ತರ್ಕ ಮಾಡೋದು ಬೇರೆ, ವೈಜ್ಞಾನಿಕ ಮನೋಭಾವ ಬೇರೆ. ಬೇರೆಯವರ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ವೈಜ್ಞಾನಿಕ ಮನೋಭಾವನೆ. ಅವ್ರು ಯಾಕೆ ಆ ಪಾಯಿಂಟನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ವೈಜ್ಞಾನಿಕ ಮನೋಭಾವನೆ. ಎಲ್ಲ ಧರ್ಮಗಳನ್ನು ವಿರೋಧಿಸೋದು, ಎಲ್ಲ ನಂಬಿಕೆಗಳನ್ನು ಉಲ್ಲಂಘಿಸೋದು ಅದಲ್ಲ ವೈಜ್ಞಾನಿಕ ಮನೋಭಾವ. ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಕ್ರಮ ಕೈಗೊಳ್ಳೋದು ವೈಜ್ಞಾನಿಕ ಮನೋಭಾವನೆ. ಸ್ಪಿರಿಟ್ ಆಫ್ ಇನ್ಕ್ವೈರಿ ಆ್ಯಂಡ್ ರಿಫಾರ್ಮ್ ಅಲ್ವಾ, ತಪ್ಪು ಆಚರಣೆಗಳು ನಡೀತಾ ಇದ್ದರೆ ಅದನ್ನು ನಾವು ಬಿಡೋದು ಒಳ್ಳೆ. ರಿಫಾರ್ಮಿಗೆ ಪ್ರಯತ್ನ ಮಾಡೋದು, ಸುಧಾರಣೆಗಳನ್ನು ತರೋದು. ಎನ್ಕರೇಜ್ ರ್ಯಾಷನಲ್ ಥಿಂಕಿಂಗ್, ಕ್ವಶ್ಚನಿಂಗ್ ಸೂಪರ್ಸ್ಟಿಷನ್, ಮೂಢನಂಬಿಕೆಗಳನ್ನು ಕ್ವಶನ್ ಮಾಡೋದು, ಸೋಷಿಯಲ್ ರಿಫಾರ್ಮ್ ಕಡೆ ಮುಖ ಮಾಡೋದು. ಹಾಗಾಗಿ ಸೈನ್ಸ್ ಬೇಸ್ಡ್ ಮೆಡಿಸಿನ್ ಇರ್ಬೋದು,
ನಂಬಿಕೆ ಇಡೋದು, ಬ್ಲೈಂಡ್ ಫೇತ್ ಸೂಪರ್ಸ್ಟಿಷನನ್ನು ಅಪೋಸ್ ಮಾಡೋದು. ಇನ್ನು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಆ್ಯಂಡ್ ಅಬ್ಜಾರ್ವ್ ವೈಲೆನ್ಸ್. ಒಂದು ಘಟನೆ, ಚಳುವಳಿ ಹೆಸರಿನಲ್ಲಿ, ದಂಗೆ ಪ್ರತಿಭಟನೆ ಹೆಸರಿನಲ್ಲಿ ಪಬ್ಲಿಕ್ ಪ್ರಾಪರ್ಟಿಯನ್ನು ಹಾನಿ ಮಾಡೋದು ನಡೀತಾನೆ ಇರುತ್ತೆ. ಬಸ್ಸಿಗೆ ಬೆಂಕಿ ಹಚ್ಚೋದು, ಈಗ ತುಂಬ ಕಡೆ ನೋಡಿರ್ತೇವಲ್ವ, ಅಂಥ ಘಟನೆಗಳು ವೈಲೆಂಟ್ ಬಿಹೇವಿಯರ್ ಅಂತ ನಾವು ನೋಡ್ತಾ ಹೋಗ್ತೇವೆ. ಅದನ್ನು ರಿಜೆಕ್ಟ್ ಮಾಡಬೇಕು. ಡು ನಾಟ್ ಡ್ಯಾಮೇಜ್ ಪಬ್ಲಿಕ್ ಅಸೆಟ್, ನಾಟ್ ಡ್ಯಾಮೇಜಿಂಗ್ ಬಸ್ಸಸ್ ಆರ್ ಟ್ರೈನ್ಸ್ ಡ್ಯೂರಿಂಗ್ ಪ್ರೊಟೆಸ್ಟ್ ಅಲ್ವಾ. ಪ್ರೊಟೆಸ್ಟ್ ಮಾಡಬೇಕಾದ್ರೆ ಬಸ್ಸು ಟ್ರೈನ್ಗಳಿಗೆಲ್ಲ ಡ್ಯಾಮೇಜ್ ಮಾಡಬಾರ್ದು. ನಮ್ಮದೇ ಆಸ್ತಿ ಅದು, ನಮ್ಮ ಟ್ಯಾಕ್ಸ್ ಪೇಯಿಂಗ್ ಮನಿಯಿಂದಾನೇ ಅವರು ಅದನ್ನು ಮಾಡ್ತಾ ಇರೋದು. ಅದು ಹಾನಿ ಆದರೆ ನಮಗೆ ಹಾನಿ ಆದಾಗೆ, ಮುಂದೆ ನಮ್ಮ ಮೇಲೆ ಅದರ ಹೊರೆ ಬೀಳುತ್ತೆ ಮುಂದೆ. ಇನ್ನು ಸ್ಟ್ರೈವ್ ಫಾರ್ ಎಕ್ಸಲೆನ್ಸ್ ಇನ್ ಆಲ್ ಸ್ಪಿಯರ್ಸ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ಆ್ಯಕ್ಟಿವಿಟಿ. ನಮ್ಮ ಒಂದು ಜೀವನ ಮಟ್ಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಹಾದಿಯನ್ನು ಹಾಕ್ಕೊಡ್ತಾ ಇದೆ. ಎಜುಕೇಷನ್ ಇರಬಹುದು, ಸ್ಪೋರ್ಟ್ಸು, ಗವರ್ನೆನ್ಸ್, ಇನೋವೇಷನ್, ಅದು ಯಾವುದೇ ಫೀಲ್ಡ್ ಆಗಿರಲಿ ಅದರಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೀಲಿಕ್ಕೆ, ಅದರಲ್ಲಿ ಎಕ್ಸಲೆಂಟ್ ಆಗಲಿಕ್ಕೆ ಪ್ರಯತ್ನ ಮಾಡಿ. ಎಕ್ಸಲೆನ್ಸ್ ಇನ್ ಆಲ್ ಸ್ಪಿಯರ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ಆ್ಯಕ್ಟಿವಿಟಿ. ನೀವು ಮಾತ್ರ ಬೆಳೆಯೋದಲ್ಲ, ನಿಮ್ಮಿಂದಾಗಿ ಸಮಾಜನೂ ಬೆಳಿಬೇಕು. ಸಿಟಿಸನ್ಸ್ ಶುಡ್ ಏಮ್ ಫಾರ್ ಹೈ ಸ್ಟ್ಯಾಂಡರ್ಡ್ ಇನ್ ವರ್ಕ್ ಆ್ಯಂಡ್ ಬಿಹೇವಿಯರ್. ವರ್ಕ್ ಇರಬಹುದು, ಬಿಹೇವಿಯರ್ ಇರಬಹುದು, ಇದ್ದರೆ ಹೀಗಿರಬೇಕು ಅಂತ ಒಳ್ಳೆಯ ಸಮಾಜ ನಿಮ್ಮನ್ನು ಗುರುತಿಸೋ ಥರ ಇರಬೇಕಾಗತ್ತೆ. ಅದಕ್ಕೆ ನೋಡಿ, ಫಂಡಮೆಂಟಲ್ ಡ್ಯೂಟಿಯಲ್ಲಿ ಅದನ್ನು ಹೇಳಿದ್ದಾರೆ. ಪ್ರೊವೈಡ್ ಆಪರ್ಚುನಿಟೀಸ್ ಫಾರ್ ಎಜುಕೇಷನ್ ಟು ಚಿಲ್ಡ್ರನ್. ನಾವು ರೈಟ್ಸಲ್ಲೂ ನೋಡ್ತೇವಲ್ಲ, 6 to 14 ಇಯರ್ಸು ಪೇರೆಂಟ್ಸು, ಗಾರ್ಡಿಯನ್ ಮಸ್ಟ್ ಎನ್ಶ್ಯೂರ್ ಚಿಲ್ಡ್ರನ್ ಗೆಟ್ ಎಜುಕೇಷನ್ ಕೊಡಬೇಕು ಚಿಲ್ಡ್ರನ್ಗೆ. ಎಕ್ಸಾಂಪಲ್ ನೋಡಿ, ಸೆಂಡಿಂಗ್ ಚಿಲ್ಡ್ರನ್ ಟು ಸ್ಕೂಲು, ಚೈಲ್ಡ್ ಲೇಬರು, ಮಕ್ಕಳ ಕಾರ್ಮಿಕರು ಅಂತ ಹೇಳ್ತೀವಲ್ವ, ಅದನ್ನು ಪ್ರಿವೆಂಟ್ ಮಾಡೋದು. ಆರ್ಟಿಕಲ್ 21A ಇದು ಲಿಂಕ್ ಆಗುತ್ತೆ. ಇದಿಷ್ಟು ಮುಖ್ಯವಾಗಿ ಫಂಡಮೆಂಟಲ್ ಡ್ಯೂಟೀಸ್ಗಳು ಏನೇನು ಬಂತು. ಫಸ್ಟು ಕಾನ್ಸ್ಟಿಟ್ಯೂಷನ್, ಐಡಿಯಲ್ಸು, ಇನ್ಸ್ಟಿಟ್ಯೂಷನ್ಸ್. ನೆಕ್ಸ್ಟು ನೋಬಲ್ ಐಡಿಯಾಸ್, ಫ್ರೀಡಮ್ ಸ್ಟ್ರಗಲ್ಲು. ಅದಾದಮೇಲೆ ನಮ್ಮ ದೇಶ, ಸಾವರ್ನಿಟಿ, ಯೂನಿಟಿ, ಇಂಟಿಗ್ರಿಟಿ. ಅದಾದಮೇಲೆ ಡಿಫೆನ್ಸು. ಅದಾದಮೇಲೆ ಹಾರ್ಮನಿ, ಬ್ರದರ್ಹುಡ್ ವುಮೆನ್ 3 ಟರ್ಮ್ ಬರುತ್ತೆ. ಆಮೇಲೆ ರಿಚ್ ಹೆರಿಟೇಜು, ಎಫ್. ಜಿ ಅಲ್ಲಿ ಬರೋದು ಎನ್ವೈರ್ಮೆಂಟು, ಲಿವಿಂಗ್ ಕ್ರೀಚರ್ಸ್. ಎಚ್ ಅಲ್ಲಿ ಸೈಂಟಿಫಿಕ್ ಟೆಂಪರು. ಐ ಅಲ್ಲಿ ಪ್ರಾಪರ್ಟಿ, ಪಬ್ಲಿಕ್ ಪ್ರಾಪರ್ಟಿ, ಅಬ್ಸರ್ವ್ ವೈಲೆನ್ಸ್. ಜೆ ಅಲ್ಲಿ ಎಕ್ಸಲೆನ್ಸ್ ಇನ್ ಆಲ್ ಸ್ಪಿಯರ್ಸ್. ಕೆ ಅಲ್ಲಿ ಎಜುಕೇಷನ್. ಜಸ್ಟ್ ಅದರ ಕೀವರ್ಡ್ ನೆನಪಿದ್ರೆ ನಿಮಗೆ ಈಸಿಯಾಗಿ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಇಷ್ಟನ್ನು ನಾವು ಎರಡು ಟೈಪ್ ಆಗಿ ನಾವು ಡಿವೈಡ್ ಮಾಡಬಹುದು. ಟೈಪ್ಸ್ ಆಫ್ ಫಂಡಮೆಂಟಲ್ ಡ್ಯೂಟೀಸನ್ನು. ಒಂದು ಮಾರಲ್ ಡ್ಯೂಟೀಸ್ ಅಂತ, ಇನ್ನೊಂದು ಸಿವಿಕ್ ಡ್ಯೂಟೀಸ್ ಅಲ್ವಾ. ಮಾರಲ್ ಡ್ಯೂಟೀಸ್ ಅಂತಂದರೆ ಫ್ರೀಡಮ್ ಸ್ಟ್ರಗಲಿನ ಆ ಒಂದು ಆದರ್ಶಗಳನ್ನು ಫಾಲೋ ಮಾಡೋದು, ಸೈಂಟಿಫಿಕ್ ಟೆಂಪರು, ಕಾಂಪೋಸಿಟ್ ಕಲ್ಚರ್, ಇಷ್ಟೊಂದು ಶ್ರೀಮಂತವಾದಂಥ ಒಂದು ಸಂಸ್ಕೃತಿ ಇದೆ, ಅದನ್ನು ಗೌರವಿಸ್ಕೊಂಡು ಅಳವಡಿಸ್ಕೊಂಡು ಹೋಗೋದು ನಮ್ಮ ಮೊರಾಲಿಟಿಗೆ ಸಂಬಂಧಪಟ್ಟಿದ್ದು, ನೈತಿಕತೆಗೆ ಸಂಬಂಧಪಟ್ಟಿದ್ದು. ಸಿವಿಕ್ ಡ್ಯೂಟೀಸ್ ಅಂತಂದರೆ ಒಬ್ಬ ನಾಗರಿಕರಾಗಿ ನಾವೇನು ಮಾಡಬಹುದು, ಏನು ಮಾಡಬೇಕು, ಕಾನ್ಸ್ಟಿಟ್ಯೂಷನ್ ರೆಸ್ಪೆಕ್ಟ್ ಕೊಡಬೇಕಲ್ವ, ಫ್ಲ್ಯಾಗ್ ಇರಬಹುದು, ಆ್ಯಂಥಮ್ ಇರಬಹುದು, ಅದನ್ನು ಗೌರವಿಸೋದು, ಪಬ್ಲಿಕ್ ಪ್ರಾಪರ್ಟಿ ಸೇಫ್ ಗಾರ್ಡ್ ಮಾಡೋದು, ಕಂಟ್ರಿ ಡಿಫೆಂಡ್ ಮಾಡೋದು, ಇದೆಲ್ಲ ಸಿವಿಕ್ ಡ್ಯೂಟೀಸ್ಗಳು. ಇದಕ್ಕೆ ಸಂಬಂಧಪಟ್ಟಾಗೆ ಕೋರ್ಟು ಮತ್ತು ಡ್ಯೂಟೀಸ್ ಏನು ರಿಲೇಷನ್ನು. ಕೋರ್ಟ್ಸ್ ಕೆನಾಟ್ ಪನಿಷ್ ಡೈರೆಕ್ಟ್ಲಿ ಫಾರ್ ವೈಲೇಷನ್. ಫಂಡಮೆಂಟಲ್ ಡ್ಯೂಟಿ ಆದರೆ ಇದು ವೈಲೇಟ್ ಆಗ್ತಾ ಇದೆ ಅಂತ ಕೋರ್ಟು ಡೈರೆಕ್ಟಾಗಿ ಪನಿಷ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಬಟ್ ಕೋರ್ಟ್ ಯೂಸ್ ದಮ್ ಆ್ಯಸ್ ಇಂಟರ್ಪ್ರಿಟೇಟಿವ್ ಟೂಲ್ಸ್. ಇಂಟರ್ಪ್ರಿಟೇಟಿವ್ ಅಂತಂದರೆ ಅದನ್ನು ಬೇರೆ ಬೇರೆ ರೀತಿ ಅರ್ಥೈಸ್ಕೊಳ್ಳಿಕ್ಕೆ ಸರ್ಕಾರ ಯಾವುದಾದ್ರು ಕಾನೂನು ತಂದರೆ ಆವಾಗ ಕೋರ್ಟ್ ಮಧ್ಯದಲ್ಲಿ ಬರುತ್ತೆ. ನಾವು ಮೊದಲು 3 ವಿಭಾಗಗಳನ್ನು ನೋಡಿರ್ತೀವಿ: ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಈ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಏನೇನು ಮಾಡ್ತಾ ಇರ್ತಾರೆ ಅದನ್ನು ರಿವ್ಯೂ ಮಾಡೋದು, ಜುಡಿಷಿಯಲ್ ರಿವ್ಯೂ, ಇಂಟರ್ಪ್ರೆಟ್ ಮಾಡೋದು, ಇದೆಲ್ಲ ಜುಡಿಷಿಯರಿ ಕೆಲಸ ಆಗಿರುತ್ತೆ. ಆವಾಗ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಸಹ ಈ ಕೋರ್ಟ್, ಜುಡಿಷಿಯರಿ ಯೂಸ್ ಮಾಡ್ಕೋಬಹುದು. ಯಾವುದಕ್ಕೆ? ಇಂಟರ್ಪ್ರಿಟೇಟಿವ್ ಟೂಲ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ಮೋಹನ್ ಕುಮಾರ್ ಸಿಂಘಾನಿಯ ಕೇಸ್ನಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಕ್ಯಾನ್ ಬಿ ಯೂಸ್ ಟು ಇಂಟರ್ಪ್ರೆಟ್ ಲಾ ಅಂತ ಕೋರ್ಟ್ ಹೇಳಿದೆ. ಇನ್ನು ರಾಮ್ಲೀಲಾ ಮೈದಾನ್ ಇನ್ಸಿಡೆಂಟ್ ಕೇಸ್ನಲ್ಲಿ ಪಾರ್ಟ್ 3 ಅಂತಂದರೆ FR, ಪಾರ್ಟ್ 4 DPSP, ಪಾರ್ಟ್ 4A FD ಮಸ್ಟ್ ಬಿ ರೆಡ್ ಟುಗೆದರ್, ಎಲ್ಲವನ್ನ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ ಕೋರ್ಟು ಆವಾಗಲೂ ಹೇಳ್ತಾ ಇದೆ. ಅಂತಂದರೆ ಒಂದಕ್ಕೊಂದು ಸಂಬಂಧಪಟ್ಟಿರೋದು. ಇನ್ನು ವರ್ಮಾ ಕಮಿಟಿ 1999 ಕೀ ಪಾಯಿಂಟ್ಸ್ ಏನು ಹೇಳುತ್ತೆ? ವರ್ಮಾ ಕಮಿಟಿ ಆನ್ ಫಂಡಮೆಂಟಲ್ ಡ್ಯೂಟೀಸ್ ಅಬ್ಸರ್ವ್ಡ್ ಮೆನಿ ಡ್ಯೂಟೀಸ್ ಆರ್ ಆಲ್ರೆಡಿ ಎನ್ಫೋರ್ಸಿಬಲ್ ಥ್ರೂ ಎಕ್ಸಿಸ್ಟಿಂಗ್ ಲಾಸ್. ಎಷ್ಟೋ ಡ್ಯೂಟಿಗಳನ್ನು ಕೆಲವೊಂದು ಲಾಗಳನ್ನು ತರೋದ್ರ ಮೂಲಕ ಎನ್ಫೋರ್ಸಿಬಲ್ ಮಾಡ್ತಾ ಇದ್ದಾರೆ.
ಉದಾಹರಣೆಗೆ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ ಆ್ಯಕ್ಟ್ 1971, ರಾಷ್ಟ್ರೀಯ ಸಿಂಬೋಲ್ಗಳನ್ನು ನಾವು ಅದಕ್ಕೆ ಧಕ್ಕೆ ತರೋ ಹಾಗಿಲ್ಲ, ಅಗೌರವ ತೋರಿಸೋ ಹಾಗಿಲ್ಲ. IPCಯಲ್ಲಿ ಹೇಟ್ ಸ್ಪೀಚು ವೈಲೆನ್ಸನ್ನು ಅದನ್ನು ಉಲ್ಲಂಘಿಸಿದ್ರೆ ನಮಗೆ ಶಿಕ್ಷೆ ಇರುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ತಂದಿದ್ದಾರೆ, ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟು, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟು, ಹೀಗೆ ಬೇರೆ ಬೇರೆ ಆ್ಯಕ್ಟ್ಗಳು ಬಂದಿದೆ. ಆ್ಯಕ್ಟ್ಗಳ ಮೂಲಕ ಫಂಡಮೆಂಟಲ್ ಡ್ಯೂಟಿಯನ್ನು ಎನ್ಫೋರ್ಸಿಬಲ್ ಮಾಡ್ತಾ ಇದ್ದಾರೆ. ಈ ಲಾಗಳಿದೆ ಅಂತಂದರೆ ಇದನ್ನು ಉಲ್ಲಂಘನೆ ಮಾಡಿದರೆ ಶಿಕ್ಷೆ ಇದೆ. ಕ್ರಿಟಿಸಿಸಮ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ನೋಡೋದಾದರೆ ನಾನ್ ಜಸ್ಟಿಸಿಯೇಬಲ್ ಅಲ್ವಾ, ಲೀಗಲ್ ಫೋರ್ಸ್ ಇಲ್ಲ ಇದಕ್ಕೆ. ಲಾ ಇದ್ದರೆ ಮಾತ್ರ ಆವಾಗ ನಾವು ಅದನ್ನು ನೋಡ್ಬೋದು, ಇಲ್ಲದೇ ಇದ್ದರೆ ಲೀಗಲ್ ಆಗಿ ಹೇಳಲಿಕ್ಕಾಗಲ್ಲ. ನಾನ್ ಜಸ್ಟಿಸಿಯೇಬಲ್ ಅಂತ ಹೇಳ್ತೇವೆ ಅದಕ್ಕೆ. ಸಮ್ ಡ್ಯೂಟೀಸ್ ಆರ್ ವೇಗ್ ಆ್ಯಂಡ್ ಆಂಬಿಗ್ಯುವಸ್. ಸೈಂಟಿಫಿಕ್ ಟೆಂಪರ್ ಅಂತ ಹೇಳಿದರು, ನೋಬಲ್ ಐಡಿಯಲ್ಸ್ ಅಂತ ಹೇಳಿದರು. ಆ್ಯಕ್ಚುಲಿ ಏನು ಹೀಗಂತಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ. ಹಾಗೆ ಯಾಕೆ ಬಿಡ್ತಾರೆ ಹೇಳಿ? ಯಾಕೆ ಹಾಗೆ ಕೆಲವೊಂದನ್ನು ವೇಗ ಮತ್ತು ಆಂಬಿಗ್ಯುವಸ್ ಆಗಿ ಬಿಟ್ಟಿರ್ತಾರೆ? ಯಾಕಂದರೆ ಮುಂದೊಂದು ದಿನ ಇದರಲ್ಲಿ ಇನ್ನೂ ತುಂಬ ವಿಷಯಗಳು ಆ್ಯಡ್ ಆಗಬಹುದು. ಡೆಫಿನೇಷನ್ ಅಂತ ಒಂದು ಕೊಟ್ಬಿಟ್ರೆ ಅದಕ್ಕೆ ಸ್ಟಿಕ್ ಆಗಿಬಿಡ್ತಾರೆ. 55-60 ವರ್ಷಗಳ ಹಿಂದೆ ಈಗಿರುವಂಥ AI ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅದು ಯಾವುದೂ ಇರಲಿಲ್ಲ. ಆಗ ಕೊಡುವಂಥ ಡೆಫಿನೇಷನ್ ಈಗ ಅಪ್ಲೈ ಆಗೋದೇ ಇಲ್ಲ ಅಲ್ವಾ. ನಮ್ಮ ಎಷ್ಟೋ ಲಾಗಳು ಸಹ ಔಟ್ಡೇಟ್ ಆಗಿಬಿಟ್ಟಿದೆ. ಹಾಗಾಗಿ ಸಮಯದಲ್ಲಿ ಮುಂದೆ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇರಬೇಕಾದ್ರೆ ಇದಕ್ಕೆ ಬೇರೆ ಬೇರೆದನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು ಅಂತ ಜಸ್ಟ್ ಅಂಥ ಟರ್ಮ್ಗಳನ್ನ ಮಾತ್ರ ಅಲ್ಲಿ ಸುಮ್ಮನೆ ಜನರಲ್ ಆಗಿ ಕೊಟ್ಟಿರ್ತಾರೆ. ಸೈಂಟಿಫಿಕ್ ಟೆಂಪರ್ ಅಂತ ಹೇಳಿರ್ತಾರೆ. ಸೈಂಟಿಫಿಕ್ ಟೆಂಪರ್ ಅನ್ನೋ ಒಂದು ವರ್ಡಿನ ಮೀನಿಂಗು ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಒಂದಾನೊಂದು ಕಾಲದಲ್ಲಿ ಸೈಂಟಿಫಿಕ್ ಟೆಂಪರ್ ಅಂತಂದರೆ ಬೇರೆ, ಈಗಿನ ಕಾಲದಲ್ಲಿ ಸೈಂಟಿಫಿಕ್ ಟೆಂಪರ್ ಅಂತಂದರೆ ಬೇರೆ. ಅದು ಬದಲಾವಣೆ ಆಗ್ತಾ ಇರುವಂಥ ಒಂದು ಸಿಚುವೇಶನ್ಗೆ ತಕ್ಕ ಹಾಗೆ ಅದರ ಅರ್ಥ ಸಹ ಬದಲಾಗ್ತಾ ಹೋಗುತ್ತೆ. ಹಾಗೆ ಆ್ಯಕ್ಚುಲಿ ಹೌದು, ವೇಗ್ ಮತ್ತು ಆಂಬಿಗ್ಯುಯಸ್ ಆಗಿರೋದು ಹೌದು, ಅದರ ಹಿಂದಿನ ಉದ್ದೇಶನೂ ಹೀಗಿರುತ್ತೆ ಅಂತ. ನಾಟ್ ಎಕ್ಸಾಸ್ಟಿವ್. ಅದರಲ್ಲಿ ವೋಟಿಗೆ ಸಂಬಂಧಪಟ್ಟ ಡ್ಯೂಟಿ ಇಲ್ಲ, ಟ್ಯಾಕ್ಸ್ ಪೇ ಮಾಡೋದಕ್ಕೆ ಸಂಬಂಧಪಟ್ಟಂಥ ಡ್ಯೂಟಿಯನ್ನು ಆ್ಯಡ್ ಮಾಡಿಲ್ಲ ಅಂತ ಕೆಲವರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಮತ್ತು ಆ್ಯಡೆಡ್ ಡ್ಯೂರಿಂಗ್ ಎಮರ್ಜೆನ್ಸಿಲಿ ಆ್ಯಡ್ ಮಾಡಿದ್ರು ಆವಾಗ ತುಂಬ ಪೊಲಿಟಿಕಲ್ ಕ್ರಿಟಿಸಿಸಮನ್ನು ನಾವು ನೋಡ್ಬೋದು. ಆದರೆ ಇದರ ಇಂಪಾರ್ಟೆನ್ಸ್ ಇದೇ ಇರುತ್ತಲ್ವ. ಫಂಡಮೆಂಟಲ್ ಡ್ಯೂಟೀಸ್ ಅಂತಂದರೆ ನಮಗೊಂದು ಮಾರಲ್ ಕಂಪಾಸ್ ಥರ ಅಂತಂದರೆ ನೈತಿಕವಾಗಿ ಒಂದು ದಿಕ್ಸೂಚಿ. ನಾವು ಹೇಗಿರಬೇಕು ಹಾಗಾದರೆ? ಒಬ್ಬ ನಾಗರಿಕರಾಗಿ ಸಮಾಜದಲ್ಲಿ ನಮ್ಮ ಕೆಲಸ ಏನು, ಇಂಡಿವಿಜುವಲ್ ಆಗಿ ನಾವೇನು ಮಾಡಬೇಕು ಅನ್ನೋದನ್ನು ಹೇಳೋದು ಫಂಡಮೆಂಟಲ್ ಡ್ಯೂಟೀಸ್. ರೈಟ್ಸ್ ಮತ್ತು ರೆಸ್ಪಾನ್ಸಿಬಿಲಿಟಿ. ಬರೀ ನಮ್ಗೆ ಹಕ್ಕುಗಳಿದೆ ಅಂತ ಹೇಳಿದ್ರೆ ಸಾಕಾ? ಹಕ್ಕುಗಳಿಗೆ ತಕ್ಕ ಹಾಗೆ ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಲ್ವಾ? ವಿ ಶುಡ್ ಬಿ ಏಬಲ್ ಟು ಡೂ ಅವರ್ ಡ್ಯೂಟೀಸ್, ದೆನ್ ಓನ್ಲಿ ವಿ ಕ್ಯಾನ್ ಆಸ್ಕ್ ಫಾರ್ ಅವರ್ ರೈಟ್ಸ್. ಅದರ್ವೈಸ್ ದೆರ್ ಇಸ್ ನೋ ಮೀನಿಂಗ್ ಟು ಬಿ ಸಿಟಿಸನ್ ಆಫ್ ಇಂಡಿಯಾ. ದ ಪ್ರಮೋಟ್ ಡಿಸಿಪ್ಲಿನ್ ಆ್ಯಂಡ್ ಯುನಿಟಿ. ಇದರಿಂದ ಯುನಿಟಿ ಮತ್ತು ಡಿಸಿಪ್ಲಿನ್ ಪ್ರಮೋಟ್ ಆಗ್ತಾ ಇರುತ್ತೆ ಎಲ್ಲವನ್ನ ಫಾಲೋ ಮಾಡಿದರೆ. ಡಿಸ್ಕರೇಜ್ ಆ್ಯಂಟಿ ನ್ಯಾಷನಲ್ ಮತ್ತು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿ. ನಮ್ಮ ದೇಶದ ಯುನಿಟಿ, ಇಂಟಿಗ್ರಿಟಿ, ಸಾವರ್ನಿಟಿಗೆ ಧಕ್ಕೆ ಬರುವಂಥದ್ದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಆ್ಯಂಟಿ ನ್ಯಾಷನಲ್ಲು, ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನು ಡಿಸ್ಕರೇಜ್ ಮಾಡುತ್ತೆ. ಹೆಲ್ಪ್ ಕೋರ್ಟ್ಸ್ ಇನ್ ಇಂಟರ್ಪ್ರೆಟಿಂಗ್ ಕಾನ್ಸ್ಟಿಟ್ಯೂಷನ್, ಡಿಟರ್ಮೈನಿಂಗ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ. ಸಂವಿಧಾನವನ್ನು ಹೇಗೆ ಇಂಟರ್ಪ್ರೆಟ್ ಮಾಡೋದು, ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಯಾವ ಥರ ಇರುತ್ತೆ ಅದನ್ನು ಕೋರ್ಟ್ ತೀರ್ಮಾನ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಡೆಮಾಕ್ರಸಿ ಸರ್ವೈವ್ಸ್ ನಾಟ್ ಓನ್ಲಿ ಆನ್ ರೈಟ್ಸ್ ಬಟ್ ಆನ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್. ಡೆಮಾಕ್ರಸಿ ಬರೀ ರೈಟ್ಗಳನ್ನು ಕೊಟ್ಟರೆ ಮಾತ್ರ ಮುನ್ನಡೀತಾ ಇರೋದಿಲ್ಲ, ಅದಕ್ಕೆ ರೆಸ್ಪಾನ್ಸಿಬಲ್ ಸಿಟಿಸನ್ ಸಹ ಬಹಳ ಇಂಪಾರ್ಟೆಂಟ್. ಹಾಗಾಗಿನೇ ಫಂಡಮೆಂಟಲ್ ರೈಟ್ಸ್ ಅಂತಂದರೆ ರೈಟ್ ಆಫ್ ಸಿಟಿಸನ್ಸ್, ನಮಗಿರೋದು ಮೂಲಭೂತ ಹಕ್ಕು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಂತಂದರೆ ಸ್ಟೇಟಿಗಿರುವಂಥ ಡ್ಯೂಟೀಸು. ಫಂಡಮೆಂಟಲ್ ಡ್ಯೂಟೀಸ್ ಅಂತಂದರೆ ಸಿಟಿಸನ್ಸಿಗಿರುವಂಥ ಡ್ಯೂಟೀಸು. ಎಲ್ಲ ಸರಿಯಾಗಿ ಮುನ್ನಡೀತಾ ಇದ್ದರೆ ಮಾತ್ರ ಪೊಲಿಟಿಕಲ್ ಡೆಮಾಕ್ರಸಿ, ಸೋಷಿಯಲ್ ಎಕನಾಮಿಕ್ ಡೆಮಾಕ್ರಸಿ, ರೆಸ್ಪಾನ್ಸಿಬಲ್ ಸಿಟಿಜನ್ಶಿಪ್ ಇದೆಲ್ಲವನ್ನು ನಾವು ನೋಡ್ಬೋದು. ಇಲ್ಲದಿದ್ದರೆ ಅದು ಒಂದು ದೇಶ ಅಂತ ಹೆಸರಿಗೆ ಇರುತ್ತೆ ಅಷ್ಟೇ ಹೊರತು ಒಂದು ಸಾಮಾಜಿಕವಾದಂಥ ಉತ್ತಮ ವ್ಯವಸ್ಥೆಯಾಗಿ ರೂಪುಗೊಳ್ಳೋದಿಲ್ಲ ಅದು. ಇನ್ನು ಫಂಡಮೆಂಟಲ್ ಡ್ಯೂಟೀಸ್ ಅಂಡರ್ ಆರ್ಟಿಕಲ್ 51A ಆರ್ ನಾನ್ ಜಸ್ಟಿಸಿಯೇಬಲ್. ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಕೊಡೋದಾದರೆ ಮಾರಲ್ ಆ್ಯಂಡ್ ಸಿವಿಕ್ ಅಬ್ಲಿಗೇಷನ್ ಆಫ್ ಸಿಟಿಸನ್ಸ್ ಏಮ್ಡ್ ಅಟ್ ಸ್ಟ್ರೆಂಥನಿಂಗ್ ಡೆಮಾಕ್ರಸಿ ಬೈ ಬ್ಯಾಲೆನ್ಸಿಂಗ್ ಇಂಡಿವಿಜುವಲ್ ರೈಟ್ಸ್ ವಿತ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಆರ್ಟಿಕಲ್ 51A ಅಂಡರಲ್ಲಿ ಬರೋದು ನಾನ್ ಜಸ್ಟಿಸಿಯೇಬಲ್, ಮಾರಲ್, ಸಿವಿಕ್ ಅಬ್ಲಿಗೇಷನ್. ಇದು ಡೆಮಾಕ್ರಸಿನ ಇನ್ನಷ್ಟು ಬಲಪಡಿಸುತ್ತೆ. ಯಾವುದ್ರ ಮೂಲಕ ಅಂತಂದರೆ ಇಂಡಿವಿಜುವಲ್ ರೈಟ್ಸು ಮತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎರಡನ್ನು ಮುಖ್ಯವಾಗಿ ನಾವು ಆ ಒಂದು ಬ್ಯಾಲೆನ್ಸ್ ಮಾಡುವಂಥ ಹಾರ್ಮನಿಯನ್ನು ಇಲ್ಲಿ ನೋಡ್ಬೋದು.
ಮುಖ್ಯವಾಗಿ ಇವಿಷ್ಟು ಪ್ರಮುಖವಾದ ಅಂಶಗಳು. ನಿಮ್ಮ ನೋಟ್ಸಲ್ಲಿ ಯಾವ ಪಾರ್ಟಲ್ಲಿ ಬರುತ್ತೆ ಅನ್ನುವಂಥ ಒಂದು ಪಾಯಿಂಟ್ ಇರಲಿ. ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದು ಈ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇದೆಯಲ್ವಾ, ಇದಿರಲಿ. ಮತ್ತು ಆ ಎಲ್ಲ ಡ್ಯೂಟಿಗಳು ವರ್ಡ್ ಟು ವರ್ಡ್ ನಿಮ್ಮ ನೋಟ್ಸಲ್ಲಿ ಇರಬೇಕು. ಮತ್ತು ಒಂದು ಎಸ್ಸೆ ಒಂದು 2 to 3 pages. ರೈಟ್ಸ್ ವಿತೌಟ್ ಡ್ಯೂಟೀಸ್ ಲೀಡ್ ಟು ಅನಾರ್ಕಿ, ಡ್ಯೂಟೀಸ್ ವಿತೌಟ್ ರೈಟ್ಸ್ ಲೀಡ್ ಟು ಅಥಾರಿಟೇರಿಯನಿಸಮ್. ಇದನ್ನು ಟ್ರೈ ಮಾಡಿ ನೋಡೋಣ. ಇದಕ್ಕೆ ಸಂಬಂಧಪಟ್ಟ ಕ್ವಶನ್ ಆ್ಯಂಡ್ ಆನ್ಸರನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.